ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನಾ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣೀಂ. ಭಗವದ್ಗೀತೆ ಭವದ್ವೇಷಿಣೀಂ. ಶ್ರೀ ಭಗವದಂಬಾಯೈ ನಮಃ. ಆತ್ಮೀಯರೇ, ಇಂದು 25ನೇ ತಾರೀಕು 7ನೇ ತಿಂಗಳು 2026ನೇ ಇಸ್ವಿ, ವಾರ ಶನಿವಾರ. ಈ ದಿವಸದ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಇದೆ. ಬ್ರಹ್ಮನಾಮ ಯೋಗ ಇದೆ. ಭದ್ರಾಕರಣ ಇದೆ. ಇವತ್ತಿನ ದಿವಸ ಅತ್ಯಂತ ವಿಶೇಷವಾದಂತಹ ದಿವಸ. ಸರ್ವೇಷಾಂ ಏಕಾದಶಿ. ಯಾವ ಏಕಾದಶಿ ಅಂದರೆ ಪ್ರಥಮ ಏಕಾದಶಿ ಅಂತ ಹೆಸರಿದೆ ಇದಕ್ಕೆ. ಪ್ರಥಮ ಏಕಾದಶಿ ಯಾಕಿರ್ಬೋದು? ಮಹಾವಿಷ್ಣು ಶಯನಕ್ಕೆ ಹೋಗುವಂತಹ ದಿವಸ, ಆದ್ದರಿಂದ ಇದಕ್ಕೆ ಪ್ರಥಮ ಏಕಾದಶಿ. ಪ್ರಥಮ, ಮೊದಲನೇದು, ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಏಕಾದಶಿ ಆಷಾಢ ಮಾಸದಲ್ಲಿ ಬರ್ತದೆ. ಈ ಏಕಾದಶಿ ಅತ್ಯಂತ ವಿಶೇಷವೂ ಹೌದು, ಅತ್ಯಂತ ಶುಭದಾಯಕವೂ ಹೌದಾಗಿರ್ತಕ್ಕಂಥದ್ದು. ಏಕಾದಶಿ ತಿಥಿಯಂದು ವಿಶೇಷವಾಗಿ ಉಪವಾಸವಿದ್ದಲ್ಲಿ ವರ್ಷಪೂರ್ತಿ ಮಾಡಿದಂತಹ ಏಕಾದಶಿ ವ್ರತದ ಫಲವು ನಿಮಗೆ ಲಭಿಸ್ತದೆ. ಒಂದು ಗೋದಾನವನ್ನು ಮಾಡಿದ್ದಕ್ಕಿಂತಲೂ ಅಧಿಕವಾದಂತಹ ಪುಣ್ಯದ ಫಲ ಏಕಾದಶಿ ವ್ರತದಿಂದ. ವಿಷ್ಣು ಶಯನೋತ್ಸವ ಇವತ್ತಿನ ದಿವಸ ಅತ್ಯಂತ ವಿಶೇಷ. ಹೀಗಿರುವಾಗ ಇವತ್ತಿನ ಗ್ರಹ ಸ್ಥಿತಿ ಹೇಗಿದೆ ನೋಡೋಣ. ನೋಡಿ, ಮೇಷರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ. ವೃಷಭ ರಾಶಿಯಲ್ಲಿ ಎಂದಿನಂತೆ ಕುಜ ಇದ್ದಾನೆ. ಮಿಥುನ ರಾಶಿಯಲ್ಲಿ ಬುಧ, ಕರ್ಕಾಟಕ ರಾಶಿಯಲ್ಲಿ ಗುರು, ಕೇತು ಮತ್ತು ಮಾಂದಿಯರ ಯುತಿ. ಸಿಂಹರಾಶಿಯಲ್ಲಿ ಶುಕ್ರ, ಕೇತು ಇದ್ದಾರೆ. ಕನ್ಯಾ ಶೂನ್ಯ, ತುಲಾ ಶೂನ್ಯ. ವೃಶ್ಚಿಕ ರಾಶಿಯಲ್ಲಿ ಜ್ಯೇಷ್ಠ ನಕ್ಷತ್ರದಲ್ಲಿ ಚಂದ್ರನಿದ್ದಾನೆ ಇವತ್ತಿನ ದಿವಸ. ಧನುಷ್ ಶೂನ್ಯವಾಗಿದೆ, ಮಕರ ಶೂನ್ಯವಾಗಿದೆ. ಕುಂಭರಾಶಿಯಲ್ಲಿ ರಾಹು, ಮೀನರಾಶಿಯಲ್ಲಿ ಶನಿ ಮಹಾತ್ಮ. ಇದು ಇವತ್ತಿನ ಗ್ರಹ ಸ್ಥಿತಿ. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಾಫಲಗಳು ಹೇಗೆ? ಮೊದಲು ಮೇಷರಾಶಿ. ನೋಡಿ, ಮೇಷರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಸುಖಾಧಿಪತಿ ಅಷ್ಟಮಸ್ಥನಾಗಿದ್ದಾನೆ 8ನೇ ಮನೆಗೆ. 8ನೇ ಮನೆಯಲ್ಲಿ ಚಂದ್ರ ಇದ್ದಾಗ ಏನು ಮಾಡ್ತಾನೆ? ದುಃಖದ ವಾರ್ತೆಯನ್ನು ಕೊಡ್ತಾನೆ. ಕೆಲಸ ಕಾರ್ಯಗಳು ಸರಾಗವಾಗಿ ಆಗೋದಿಲ್ಲ. ಆರೋಗ್ಯ ಸರಿಯಾಗಿರಲಿಕ್ಕೆ ಬಿಡೋದಿಲ್ಲ. ಮಾನಸಿಕವಾದಂತಹ ಚಿಂತೆ ಉಂಟಾಗ್ತದೆ. ಇಲ್ಲಿ ಮಕ್ಕಳ ಬಗ್ಗೆ ಚಿಂತೆ ಆಗಿರ್ಬೋದು, ಅಥವಾ ಮಗನ ಬಗ್ಗೆ ಆಗಿರ್ಬೋದು, ಸೊಸೆಯ ಬಗ್ಗೆ ಆಗಿರ್ಬೋದು. ಕುಟುಂಬದ ವ್ಯಕ್ತಿಗಳ ವಿಚಾರದಲ್ಲಿ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಮೇಷರಾಶಿಯವರಿಗೆ. ದೋಷ ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ, ಮಹಾಮೃತ್ಯುಂಜಯ ಜಪಾನುಷ್ಠಾನವನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮವಾಗ್ತದೆ. ಪೂರ್ವ ದಿಕ್ಕು, 9 ಸಂಖ್ಯೆ, ಕೆಂಪು ಬಣ್ಣದ ಬಟ್ಟೆ ಇವೆಲ್ಲವೂ ನಿಮಗೆ ಹಿತಕರವಾಗಿರ್ತದೆ. ಮಾಡಿಕೊಳ್ಳಿ, ಶುಭವಾಗುತ್ತೆ ಮೇಷರಾಶಿಯವರು. ಈಗ ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಕುಜನಿದ್ದಾನೆ, ಸಪ್ತಮಾಧಿಪತಿ. ಮದನ ಭವನನಾಥೇ ಲಗ್ನಗೇವ ಮದೇವ ಹೇಳೋ ಪ್ರಕಾರವಾಗಿ ಸಪ್ತಮಾಧಿಪತಿ 7ನೇ ಮನೆಯಲ್ಲಿದ್ದರೂ ಒಳ್ಳೆಯದು, ಅಥವಾ ಲಗ್ನಕ್ಕೆ ಬಂದರೂ ಒಳ್ಳೆಯದು. ವೃಷಭ ಲಗ್ನಕ್ಕೆ ಬಂದಾಗ ಏನು ಮಾಡ್ತಾನೆ ಅವನು? ಕ್ಷತತನು, ಶರೀರವನ್ನು ಜರ್ಜರಿತ ಮಾಡ್ತಾನೆ. ನಿಮ್ಮನ್ನು ಭೇದಿಸ್ತಾನೆ. ನಿಮ್ಮ ಗೌಪ್ಯವಾದ ವಿವರಗಳೆಲ್ಲವೂ ಸಹಿತವಾಗಿ ಹೊರಗೆ ಬರ್ತದೆ. ಮುಚ್ಚಿಟ್ಟಿರುವಂತಹ ಅನಾರೋಗ್ಯವು ಪ್ರಕಟಗೊಳ್ಳುತ್ತದೆ. ವ್ಯವಹಾರಗಳು ಸಡಿಲವಾಗ್ತದೆ. ಬಂಧು ಬಾಂಧವರು ನಿಮ್ಮ ಹಿತವನ್ನು ಕೋರ್ತಾರೆ. ಹೀಗಿರುವಾಗ ವೃಷಭ ರಾಶಿಯವರು ವಿಶೇಷವಾಗಿ ನಾರಾಯಣನ ಸೇವೆ, ಶ್ರೀರಾಮನ ಭಜನೆ, ಶ್ರೀರಾಮನ ಸೇವೆ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ವೃಷಭ ರಾಶಿಯವರು. 6 ನಿಮ್ಮ ಸಂಖ್ಯೆ, ಬಿಳಿ ಬಣ್ಣ. ಈಗ ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಬುಧನು ಇದ್ದದ್ದರಿಂದ ಭದ್ರಯೋಗದ ಫಲವನ್ನು ಅನುಭವಿಸ್ತೀರಿ. ಆರೋಗ್ಯದಲ್ಲಿ ಸುಧಾರಿಸ್ತದೆ. ವ್ಯವಹಾರಗಳು ಸರಳ ಆಗ್ಬೋದು. ಬಂಧು ಬಾಂಧವರು ನಿಮ್ಮ ಹಿತವನ್ನು ಕೋರಬಹುದು. ಬಂಧುಗಳಲ್ಲಿ ವಿಶೇಷವಾಗಿ ಮಂಗಲ ಕಾರ್ಯ ಇತ್ಯಾದಿಗಳು ಜರುಗಬಹುದು. ಜೊತೆಯಲ್ಲಿ ಬಂಧುಗಳ ಆಗಮನ ನಿಮ್ಮ ಮನೆಗೆ ಆಗಬಹುದು. ಈ ದೋಷಗಳ ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ರಾಮ ಭಜನೆ.
ರಾಮನಿಗೆ ತುಳಸಿ ಮಾಲಾರ್ಪಣೆ ಅಥವಾ ತುಳಸಿಯಿಂದ ಅರ್ಚನೆ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಸಂಕಷ್ಟಗಳು ದೂರ. ಹಸಿರು ಬಣ್ಣದ ವಸ್ತ್ರ, 5 ನಿಮ್ಮ ಸಂಖ್ಯೆ, ರಾಮದೇವರು, ಆಗ್ನೇಯ ದಿಕ್ಕು, ಇವೆಲ್ಲ ನಿಮಗೆ ಹಿತವಾಗಿರತಕ್ಕಂಥದ್ದು. ಪರಿಹಾರಕ್ಕೆ ಕಂಡುಕೊಳ್ಳಿ, ಶುಭವಾಗುತ್ತೆ. ಮಿಥುನ ರಾಶಿಯವರು. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ನೀಚ ಸ್ಥಾನದಲ್ಲಿದ್ದಾನೆ. ನೀಚ ಚಂದ್ರ ದರ್ಶನ ಶಾಂತಿಯನ್ನು ಮಾಡಿಕೊಳ್ಬೇಕು. ನೀಚ ಚಂದ್ರನಿಗೂ ದರ್ಶನ ಒಂದು ಶಾಂತಿ ಇದೆ. ಆ ಶಾಂತಿಯನ್ನು ಮಾಡಿಕೊಳ್ಳುವುದರಿಂದ, ಚಂದ್ರನ ಮಂತ್ರವನ್ನು ಜಪಿಸುವುದರಿಂದ, ಚಂದ್ರ ಗಾಯತ್ರಿ ಮಂತ್ರವನ್ನು ಹೇಳುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣಗಳು. ಕಷ್ಟಗಳು ಸಾಕಷ್ಟು ಇದ್ದೇ ಇದೆ ಕರ್ಕಾಟಕ ರಾಶಿಯವರಿಗೂ. ಪರಿಹಾರಕ್ಕೆ ದುರ್ಗಾ ಪ್ರಾರ್ಥನೆ, ಸಿದ್ಧಕುಂಚಿಕ ಸ್ತೋತ್ರವನ್ನು ಪಠನ ಮಾಡಿ, ಅದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗುತ್ತದೆ. ಆಂಜನೇಯನ ಸೇವೆಯಿಂದ ನಿಮ್ಮ ಸಕಲ ಕ್ಷೇಮ ಉಂಟಾಗುವಂತಹ ಸಾಧ್ಯತೆಗಳು. ಕರ್ಕಾಟಕ ರಾಶಿಯವರು ಬಳಸಿಕೊಳ್ಳಬೇಕಾಗಿರತಕ್ಕಂತಹ ಸಂಖ್ಯೆ 2, ಬಿಳಿ ಬಣ್ಣದ ವಸ್ತ್ರ, ಉತ್ತರ ದಿಕ್ಕು ಹಾಗೂ ದಕ್ಷಿಣ ದಿಕ್ಕು, 2 ದಿಕ್ಕುಗಳು ನಿಮಗೆ ಆಗಿ ಬರ್ತದೆ. ದೋಷ ಪರಿಹಾರಕ್ಕೆ ಮಾಡಿಕೊಳ್ಳಿ, ದುರ್ಗಾ ಪ್ರಾರ್ಥನೆಯಿಂದ ಕ್ಷೇಮವಾಗ್ತದೆ ನಿಮ್ಮ ಕಷ್ಟಗಳು. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಶುಕ್ರಕೇತುವಿನ ಸಂಪರ್ಕ. ಒಳ್ಳೆಯ ಒಂದು ಅಂಗಡಿಯನ್ನು ಮಾಡಿದ್ದೀರಿ. ಆ ಅಂಗಡಿಯಲ್ಲಿ ಅಲಂಕಾರ ಸಾಮಗ್ರಿಗಳನ್ನು ಇಟ್ಟಿದ್ದೀರಿ. ಆಕಸ್ಮಿಕವಾಗಿ ಆ ಅಲಂಕಾರ ಸಾಮಗ್ರಿಗಳಿಗೆ ಬೆಂಕಿ ಬೀಳುತ್ತದೆ. ಅದು ಏನಾಗುತ್ತೆ, ಕರಕರಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅದೇ ನಿಮ್ಮ ಜೀವನದಲ್ಲಿ ಬರುವಂತಹ ಸಾಧ್ಯತೆಯೂ ಇದೆ. ಆದ್ದರಿಂದ ತುಂಬ ಜಾಗ್ರತೆ ಬೇಕು ಸಿಂಹರಾಶಿಯವರು. ಸಿಂಹರಾಶಿ ಅಲ್ವಾ. ಅಷ್ಟಮ ಶನಿ, ಉದ್ಯೋಗನಾಶಂತು ಅಷ್ಟಮಂ. ಅಷ್ಟಮ ಶನಿ ಬಂದಾಗ ಉದ್ಯೋಗವನ್ನು ನಾಶ ಮಾಡಿಬಿಡ್ತಾನೆ, ಕಿತ್ತು ಒಗೆದು ಬಿಡ್ತಾರೆ. ದೋಷ ಬಹಳಷ್ಟು. ಪರಿಹಾರಕ್ಕಾಗಿ ಶನಿ ಶಾಂತಿಯನ್ನು ಮಾಡಿಕೊಳ್ಳುವುದು ಉತ್ತಮ. ಅದರಿಂದ ನಿಮ್ಮ ಕಷ್ಟಗಳು ನಿವಾರಣೆ ಆಗುವಂತಹ ಲಕ್ಷಣ. ಶನಿ ಶಾಂತಿಯಿಂದ ನಿಮ್ಮ ಶರೀರ ತೂಕದ ಎಳ್ಳನ್ನು 4 ಭಾಗ ಮಾಡಿ, 1 ಭಾಗವನ್ನು ನದಿಗೆ ವಿಸರ್ಜನೆ, 1 ಭಾಗವನ್ನು ಗೋಶಾಲೆಗೆ ಅರ್ಪಣೆ, ಇನ್ನೊಂದು ಭಾಗದಲ್ಲಿ 8 ಭಾಗವನ್ನು ಮಾಡಿ 8 ಜನ ಬ್ರಾಹ್ಮಣರಿಗೆ ಕಪ್ಪು ಹೊಟ್ಟೆಯಲ್ಲಿ ದಾನವನ್ನು ಕೊಡೋದು, 4ನೇ ಭಾಗವನ್ನು ಹೋಮಕ್ಕೆ ಉಪಯೋಗಿಸೋದು. ಓಂ ಶನ್ನೋ ದೇವಿಯರಭಿಷ್ಟಯ ಆಪೋ ಭವಂತು ಪೀತಯೇ ಶಯೋರ್ ವಿಸ್ರವಂತು ನ ಸ್ವಾಹ. ಶನೈಶ್ಚರ ಇದನ್ನೋಮ ಶನೀಶ್ವರನಿಗೆ ಕೊಟ್ಟಾಗ ನಿಮ್ಮ ಅಷ್ಟಮ ಶನಿಯ ದೋಷ ನಿವಾರಣೆಯಾಗಿ ಕಷ್ಟದಿಂದ ಪಾರಾಗ್ತೀರಿ. 1 ನಿಮ್ಮ ಸಂಖ್ಯೆ ಬಳಸ್ಕೊಳ್ಳಿ. ಕೆಂಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲ. ಪೂರ್ವ ದಿಕ್ಕು ಅಥವಾ ದಕ್ಷಿಣ ದಿಕ್ಕಿನಲ್ಲಿ ವ್ಯವಹಾರ. ಸಿಂಹರಾಶಿಯವರಿಗೆ. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಶನಿ ಮಹಾತ್ಮ ನಿತ್ಯ ನೋಡ್ತಾ ಇದ್ದಾನೆ. 7ನೇ ಭಾವ ಅಂದರೆ ಕಳತ್ರ ಭಾವವಾಗಿರ್ತಕ್ಕಂಥದ್ದು. ಹೆಂಡತಿಯ ಚಿಂತನೆಯನ್ನು ಮಾಡುವಂತಹ ಸ್ಥಳ ಅಥವಾ ಗಂಡನ ಚಿಂತನೆಯನ್ನು ಮಾಡುವಂತಹ ಸ್ಥಳ. ಹೆಂಡತಿಗೆ ಅನಾರೋಗ್ಯವನ್ನು ಕೊಡ್ತದೆ. ಜೊತೆಯಲ್ಲಿ ಮನೆಯಲ್ಲಿರುವಂತಹ ಎಲ್ಲ ಮಕ್ಕಳಿಗೂ ಸಹಿತವಾಗಿ ಸಣ್ಣ ಪುಟ್ಟ ತೊಂದರೆಗಳು ಕಾಣಿಸುವಂತಹ ಸಾಧ್ಯತೆಗಳು. ನೋಡಿ, ಸಾಧಾರಣವಾಗಿ ಕನ್ಯಾ ರಾಶಿಯವರಿಗೆ ಸಪ್ತಮದ ಶನಿ ನದಾರ ನ ಮಿತ್ರಂ ಚರಂಚಾರು ಚಿತ್ತವು ಶನೋದ್ಯೂನಗೆ ದಂಪತಿ ರೋಗಯುಕ್ತವು. ಗಂಡ ಹೆಂಡತಿ ಇಬ್ಬರಿಗೂ ಸಹಿತವಾಗಿ ಒಂದೇ ರೀತಿಯ ರೋಗಗಳು ಕಾಡಿಸುವಂತಹ ಸಾಧ್ಯತೆ ಇದೆ. ಪರಿಹಾರಕ್ಕೆ ಸಂಜೀವಿನಿ ಮಂತ್ರವನ್ನು ಜಪಿಸಿ, ಮೃತ್ಯುಂಜಯ ಸ್ತೋತ್ರವನ್ನು ಪಠನ ಮಾಡುವುದರಿಂದ ನಿಮ್ಮ ಕಷ್ಟ ನಿವಾರಣೆ. 5 ನಿಮ್ಮ ಸಂಖ್ಯೆ, ಉತ್ತರ ದಿಕ್ಕು, ಹಸಿರು ಬಣ್ಣ, ತಾಯಿಯಾದಂತಹ ಪ್ರತ್ಯಂಗಿರಾದೇವಿಯ ಪ್ರಾರ್ಥನೆಯಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗ್ತದೆ. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರನು ಬಾಧೆಯಲ್ಲಿದ್ದಾನೆ ಕೇತುವಿನೊಟ್ಟಿಗೆ. ಸ್ವಲ್ಪ ಬಾಧೆ ಇವತ್ತಿನ ದಿವಸ ಹೊಟ್ಟೆಯ ಭಾಗದಲ್ಲಿ, ಹೊಟ್ಟೆಯಿಂದ ಕೆಳಭಾಗದಲ್ಲಿ ಮಾನಸಿಕವಾದಂತಹ ಒತ್ತಡ ಉಂಟಾಗುವಂತಹ ಸಾಧ್ಯತೆ. BP ಇದ್ದವರಿಗೆ ಸ್ವಲ್ಪ ಹುಷಾರಾಗಿರಿ. ಏಕೆಂದರೆ BPಯ ಅರ್ಥಾತ್ ರಕ್ತದೊತ್ತಡ ಜಾಸ್ತಿಯೂ ಆಗಬಹುದು, ಕೆಲವರಿಗೆ ಕಡಿಮೆಯೂ ಆಗುವ ಸಾಧ್ಯತೆ ಇದೆ. ಅದರಿಂದ ನಿಮಗೆ ತೊಂದರೆ ಏನಾದರೂ ಆಗುವ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ ತುಂಬ ಜಾಗೃತಿಯಾಗಿರಬೇಕು ತುಲಾರಾಶಿಯವರು. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಸಪ್ತಮದ ಅಂಗಾರಕನಿಗೆ ಪರಿಹಾರ ಮಾಡಿಕೊಳ್ಳಿ. ಶುಕ್ರ ಮಂತ್ರವನ್ನು ಉಪಯೋಗಿಸಿ ಔದುಂಬರ ವೃಕ್ಷಕ್ಕೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿಕೊಳ್ಳಿ. ಆಗ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ. ನೀವು ಬಳಸಿಕೊಳ್ಳಬೇಕಾದಂತಹ ಸಂಖ್ಯೆ 6, ಬಿಳಿ ಬಣ್ಣದ ವಸ್ತ್ರಗಳು, ಉತ್ತರ ದಿಕ್ಕು ಅಥವಾ ಪಶ್ಚಿಮ ದಿಕ್ಕು. ತಾಯಿಯಾದಂತಹ ಗೌರಿ ಮಾತೆಯ ಅನುಗ್ರಹವನ್ನು ಪಡೆಯುವುದರಿಂದ ಕಷ್ಟ ನಿವಾರಣೆ ಆಗ್ತದೆ. ನಿಮ್ಮ ರಾಶಿಯಲ್ಲಿ ಭಾಗ್ಯಾಧಿಪತಿಯಂತಹ ಚಂದ್ರನು ನೀಚನಾಗಿದ್ದಾನೆ. ನೀಚ ಜನರಿಂದ ತೊಂದರೆ ಉಂಟಾಗುವಂತಹ ಲಕ್ಷಣಗಳು. ನೀಚ ಪ್ರವೃತ್ತಿಯವರಿಂದ, ನೀಚ ಜನರಿಂದ, ನೀಚ ಕೆಲಸವನ್ನು ಮಾಡತಕ್ಕಂಥವರಿಂದ ನಿಮಗೇನಾದರೂ ತೊಂದರೆ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಸ್ವಲ್ಪ ಜಾಗ್ರತೆ ಬೇಕು ಇವತ್ತಿನ ದಿವಸ.
ವೃಶ್ಚಿಕ ರಾಶಿಯವರು. ನಿಮ್ಮ ರಾಶಿಗೆ 7ನೇ ಮನೆಯಲ್ಲಿ ಕುಜ ನಿಂತು ನೋಡ್ತಾ ಇದ್ದಾನೆ. ಭಾವಪುಷ್ಟಿ ಯೋಗವೇನೋ ಹೌದು, ಆದರೆ ಚಂದ್ರನನ್ನು ಕುಜ ನೋಡ್ತಾ ಇದ್ದದ್ದರಿಂದ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಅಪವಾದಗಳು ಬರುವಂತಹ ಸಾಧ್ಯತೆ, ದೈಹಿಕ ಸ್ಥಿತಿಯಲ್ಲೂ ಸಹಿತವಾಗಿ ಏರುಪೇರಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಪರಿಹಾರಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಅಥವಾ ಜಗದಂಬೆಯ ಪ್ರಾರ್ಥನೆಯನ್ನು ಮಾಡುವುದರಿಂದ ನಿಮ್ಮ ಕಷ್ಟ ದೋಷಗಳು ಪರಿಹಾರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇದೆ. 9 ನಿಮ್ಮ ಸಂಖ್ಯೆ, ಕೆಂಪು ಬಣ್ಣ, ಉತ್ತರ ದಿಕ್ಕು, ಸುಬ್ರಹ್ಮಣ್ಯೇಶ್ವರ, ಇದೆಲ್ಲವೂ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥದ್ದು. ಈಗ ಧನುರಾಶಿ. ಧನುರಾಶಿಯವರ ಫಲವನ್ನು ನೋಡುವಾಗ ಸಪ್ತಮ ಸ್ಥಾನದಲ್ಲಿ ಬುಧ ಇದ್ದಾನೆ, ಅಷ್ಟಮದಲ್ಲಿ ಗುರು ಇದ್ದಾನೆ. ಅಷ್ಟಮದಲ್ಲಿ ಗುರು ಇದ್ದಾಗ ಸಾಧಾರಣವಾಗಿ ಉದ್ಯೋಗ ನಾಶವಾಗ್ತದೆ, ಉದ್ಯೋಗದಿಂದ ತೆಗೆದುಹಾಕುವಂತಹ ಸಾಧ್ಯತೆ, ಉದ್ಯೋಗಕ್ಕೆ ಬರಬೇಡಿ ಅಂತ ಹೇಳುವಂತಹ ಸಾಧ್ಯತೆ, ಬಂದವರನ್ನು ವಾಪಸ್ ಕಳಿಸುವಂತಹ ಸಾಧ್ಯತೆಯೂ ಇರತಕ್ಕಂತಹದ್ದು ಇವತ್ತಿನ ಕಾಲ ಲಕ್ಷಣದಲ್ಲಿ. 4ನೇ ಮನೆಯಲ್ಲಿ ಶನಿ ಮಹಾತ್ಮ ಇದ್ದು ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾನೆ. ಅದರಿಂದ ತುಂಬ ಜಾಗ್ರತೆ ಬೇಕು. ಕಾನೂನಿನ ಚೌಕಟ್ಟಿನಲ್ಲೂ ತೊಂದರೆಗಳು, ವ್ಯಾಜ್ಯ, ಕೋರ್ಟ್ದಲ್ಲಿ ವ್ಯಾಜ್ಯಗಳು ನಡೀತಾ ಇರ್ತದೆ, ನಿಮ್ಮದೇ ಆಗ್ತದೆ ಹೇಳುವಂತಹ ಭಾವನೆ ಇರ್ತೀರಿ. ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ, ಈ ರೀತಿಯಲ್ಲಿ ನಿಮಗೆ ಉತ್ತರ ಬರಬಹುದು. ಸ್ವಲ್ಪ ಹುಷಾರಾಗಿರಬೇಕಾಗಿರ್ತಕ್ಕಂಥದ್ದು. ಧನುರಾಶಿಯವರು ವಿಶೇಷವಾಗಿ ವನದುರ್ಗಾ ಜಪ, ವನದುರ್ಗಾ ಹೋಮ ಇತ್ಯಾದಿಗಳನ್ನು ಮಾಡಿಸಿಕೊಳ್ಳುವುದರಿಂದ ಶೀಘ್ರವಾದಂತಹ ಕೆಲಸ ಕಾರ್ಯಗಳಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ದೋಷ ನಿವಾರಣೆಗೆ ಧನುರಾಶಿಯವರು 3 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಹಳದಿ ಕೇಸರಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ಉತ್ತರ ದಿಕ್ಕಿನಲ್ಲಿ ನಿಮ್ಮ ವ್ಯವಹಾರವನ್ನು ಇಟ್ಟುಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ಈಗ ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ತೃತೀಯ ಭಾವದಲ್ಲಿದ್ದಾನೆ. ಪಂಚಮ ಭಾವದಲ್ಲಿ ಕುಜ ಇದ್ದು ಬಾಧಾಸ್ಥಾನವನ್ನು ನೋಡ್ತಾ ಇದ್ದರಿಂದ ತಲೆಯಲ್ಲಿ ಬಾಧೆ, ಯಾವ ಔಷಧೋಪಚಾರಗಳು ತಾಗೋದಿಲ್ಲ. ಆ ರೀತಿಯಲ್ಲಿ ಗಂಟು, ತಲೆಯಲ್ಲಿ ಸಾಕಷ್ಟು ತೊಂದರೆಗಳು, ಮರವಿನ ಕಾಲೆ ಜಾಸ್ತಿ ಆಗುವಂತಹ ಸಂದರ್ಭ, ಅಥವಾ ಶತ್ರುಗಳಿಂದ ಪ್ರೇರೇಪಿತವಾದಂತಹ ಪ್ರಾಣಿಗಳಿಂದ ತೊಂದರೆ ಉಂಟಾಗುವಂತಹ ಸಾಧ್ಯತೆ, ಆರೋಗ್ಯದಲ್ಲೂ ವ್ಯತ್ಯಾಸ ಕಂಡುಬರುವಂತಹದ್ದಿದೆ. ಈ ಎಲ್ಲ ದೋಷ ಪರಿಹಾರಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದೇನು? ಸಾಧ್ಯವಾದರೆ ಗಾಣಗಾಪುರಕ್ಕೆ ಹೋಗಿ ಬನ್ನಿ, ಒಂದು ಸರಿ ದತ್ತಾತ್ರೇಯನ ದರ್ಶನ ಮಾಡಿ. ಆಗ ನಿಮಗಿರ್ತಕ್ಕಂತಹ ಕಷ್ಟಗಳೆಲ್ಲ ಪರಿಹಾರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಮಕರ ರಾಶಿಯವರಿಗೆ. 8 ಮತ್ತು 4 ನಿಮ್ಮ ಸಂಖ್ಯೆ, ಕಪ್ಪು ಬಿಳಿ ಬಣ್ಣಗಳು, ಉತ್ತರ ದಿಕ್ಕು, ಆಂಜನೇಯನ ಸೇವೆ, ಇವೆಲ್ಲ ನಿಮಗೆ ಹಿತವಾಗಿರ್ತದೆ. ಈಗ ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಾಗಿರ್ತಕ್ಕಂತಹ ಶನಿ ಮಹಾತ್ಮನು ಧನಸ್ಥಾನದಲ್ಲಿದ್ದರಿಂದ ಮಂದ ಧನ ಪ್ರಾಪ್ತಿಯಾಗುವಂತಹ ಲಕ್ಷಣ. ಹಣಕಾಸಿನ ವಿಚಾರದಲ್ಲೇ ಜಗಳ, ಮನಸ್ತಾಪಗಳು, ವ್ಯವಹಾರಗಳು ಸರಿಯಾಗಿ ನಡೆಯದೆ ಕೆಲಸ ಕಾರ್ಯಗಳಿಗೆ ಕೊತ್ತು, ಬರಬೇಕಾದಂತಹ ಹಣ ಬರೋದಿಲ್ಲ, ಆಸ್ತಿ ಪಾಸ್ತಿಗಳಲ್ಲಿ ಜಗಳ ಇತ್ಯಾದಿಗಳು ಮನೆ ಮಂದಿಯಿಂದ. ಪರಿಹಾರಕ್ಕಾಗಿ ಐಕ್ಯವತ್ಯ ಜಪಾನುಷ್ಠಾನ ಅಥವಾ ಚಂಡಿಕಾ ಪಾರಾಯಣ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ಸ್ವಲ್ಪ ಕರಗುವಂತಹ ಸಾಧ್ಯತೆ ಇದೆ. ಮಾನಸಿಕವಾಗಿ ನೆಮ್ಮದಿ ಬೇಕು, ಜೊತೆಯಲ್ಲಿ ಮಾಡುವಂತಹ ಕೆಲಸ ಕಾರ್ಯದಲ್ಲಿ ನಿಷ್ಠೆ ಬೇಕು. ಅಷ್ಟನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ. ಕುಂಭರಾಶಿಯವರು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 8, 4, 7, ಕಪ್ಪು ಬಿಳಿ ಚಿತ್ರ ಬಣ್ಣ, ಇದೆಲ್ಲ ನಿಮಗೆ ಆಗಿ ಬರುವಂತಹದ್ದು. ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನು ಇಟ್ಟುಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣ ಕುಂಭರಾಶಿಯವರಿಗೆ. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಶನಿ ಮಹಾತ್ಮ ಎಂದೆಂದಿಗೂ ಕಷ್ಟವೇ. ಮಧ್ಯಮ ಸಾತಿನ ತೊಂದರೆ, ಆಹಾರ ವ್ಯವಹಾರದಲ್ಲಿ ವ್ಯತ್ಯಾಸ, ಆರೋಗ್ಯ ಕೈಕೊಡುವಂತಹ ಸಾಧ್ಯತೆ, ಬಂಧುಗಳಲ್ಲಿ ಸ್ವಲ್ಪ ನಿಮ್ಮ ಬಗ್ಗೆ ಮಾತುಕತೆ ಇತ್ಯಾದಿಗಳು ಕಂಡುಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ಮಂತ್ರಾಲಯದ ಗುರುಗಳ ದರ್ಶನ ಮಾಡಿಕೊಳ್ಳಿ. ಸಾಧ್ಯವಾದರೂ ಹೋಗಿ ಬನ್ನಿ. ಸಾಧ್ಯವಾಗದೇ ಹೋದಂತಹ ಪಕ್ಷದಲ್ಲಿ ನಿಮ್ಮ ಮನೆಯ ಸಮೀಪದಲ್ಲಿರತಕ್ಕಂತಹ ರಾಯರ ಮಠಕ್ಕೆ ಹೋಗಿ ಬರುವುದರಿಂದ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇದೆ. ಮಾಡ್ಕೊಳ್ಳಿ, ಶುಭವಾಗುತ್ತೆ. ಮೀನರಾಶಿಯವರು 3 ನಿಮ್ಮ ಸಂಖ್ಯೆ, ಹಳದಿ ಬಣ್ಣ, ಕೇಸರಿ ಬಣ್ಣ ಆಗಿ ಬರ್ತದೆ. ಈಶಾನ್ಯ ದಿಕ್ಕು ನಿಮಗೆ ಯಥೋಕ್ತವಾದಂತಹ ದಿಕ್ಕಾಗಿದೆ, ಬಳಸ್ಕೊಳ್ಳಿ, ಶುಭವಾಗ್ತದೆ. ಇಂದು ಪ್ರಥಮ ಏಕಾದಶಿಯ ಆದ್ದರಿಂದ 12 ರಾಶಿಯವರು ಸಹಿತವಾಗಿ
ಏಕಾದಶಿ ವ್ರತಾಚರಣೆಯನ್ನು ಉಪವಾಸದ ಮೂಲಕವಾಗಿ ಮಾಡುವುದರಿಂದ ನಿಮಗೆ ಇರತಕ್ಕಂತಹ ಕಷ್ಟದೋಷಗಳು ನಿವಾರಣೆಯಾಗುವಂತಹ ಸಾಧ್ಯತೆ. ಪರಿಹಾರವನ್ನು ಕಂಡುಕೊಳ್ಳಿ. ಶುಭವಾಗುತ್ತೆ 12 ರಾಶಿಯವರು. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಕೊಡಿ. ಜೊತೆಯಲ್ಲಿ ನಂಬರ್ಗಳು ಬರ್ತಾ ಇದೆ, ಬೇಕಾದರೂ ಉಪಯೋಗಿಸ್ಕೊಳ್ಳಿ. ಶುಭವಾಗುತ್ತೆ, ಮಂಗಳವಾಗುತ್ತೆ.